ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಆದೇಶ ಹಿನ್ನೆಲೆ ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿ ಪೊಲೀಸರು ಅಲರ್ಟ್. ನೀರು ಬಿಡುಗಡೆಗೆ ಆದೇಶ ಮಾಡಿದ್ರೆ ಪ್ರತಿಭಟನೆ ಸಾಧ್ಯತೆ. ಇಂದಿನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಬಿಡುಗಡೆ ಆದೇಶಿಸಿದ್ರೆ ಪ್ರತಿಭಟನೆ. ಸದ್ಯ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಎಂದಿನಂತೆ ಸಂಚಾರ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕನ್ನಡಪರ ಹೋರಾಟಗಾರರ ಆಕ್ರೋಶ. ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ ದೇವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ ಪ್ರತಿ ಬಾರಿ ನಮಗೆ ಅನ್ಯಾಯ, ಪ್ರತಿ ಬಾರಿ ಕನ್ನಡಿಗರಿಗೆ ದ್ರೋಹ ಮಾಡುವ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ನೀರು ಬಿಟ್ಟರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ತಮಿಳುನಾಡಿಗೆ ತಕ್ಷಣ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ. ಇಂತಹ ಅವಿವೇಕದ ಆದೇಶವನ್ನು ನಾವು ಕಾವೇರಿ ವಿಚಾರದಲ್ಲಿ ಕಂಡುಕೊಂಡೇ ಬಂದಿದ್ದೀವಿ. ಇವತ್ತು ಕೂಡ ನಮಗೆ ಮಳೆ ಬಾರದ ಕಾರಣ, ಕರ್ನಾಟಕದಲ್ಲಿ ಮಳೆ ಇಲ್ಲದ ಕಾರಣ, ಮಾನ್ಸೂನ್ ಮಳೆ, ಮುಂಗಾರು ಮಳೆ ಕೈಕೊಟ್ಟಿರೋದ ಕಾರಣ ಇವತ್ತು 4 ಡ್ಯಾಮ್ಗಳಲ್ಲಿ ನೀರಿಲ್ಲ. ಮಂಡ್ಯ, ಮೈಸೂರು ಮತ್ತು ರಾಮನಗರ ಜಿಲ್ಲೆಗಳಿಗೆ ಬೇಸಾಯಕ್ಕೂ ಇಲ್ಲ, ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೂ ಇಲ್ಲ. ಇಂಥ ಸಂದರ್ಭದಲ್ಲಿ ತಕ್ಷಣ 3500 ಕ್ಯೂಸೆಕ್ಸ್ ನೀರನ್ನು ಬಿಡು ಅಂತೇಳಿದ್ರೆ ಎಲ್ಲಿ ಬಿಡೋದು? ನೀವು ಯಾವ್ಯಾವ ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರಿದೆ, ಮಳೆ ಎಷ್ಟಾಗಿದೆ ಅಂತ ಒಂದು ಲೆಕ್ಕಾಚಾರ ಹಾಕಬೇಕಾಗಿದೆ ಕಾವೇರಿ ನ್ಯಾಯಾಧಿಕರಣ. ತಮಿಳುನಾಡಿನ ಮನವಿಗೆ ಅಥವಾ ತಮಿಳುನಾಡು ಒತ್ತಡಕ್ಕೆ ಮಣಿದು ನೀವು ಆದೇಶ ಮಾಡೋದಾದರೆ ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ. ಕಾವೇರಿ ನ್ಯಾಯಾಧಿಕರಣದಿಂದ ಮೊದಲಿಂದಲೂ ನಮ್ಗೆ ದ್ರೋಹ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋಕ್ಕೆ ಆಗೋದಿಲ್ಲ. ಮತ್ತು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳೆಲ್ಲ ಮನವಿಯನ್ನು ಮಾಡ್ತೇನೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಮಣಿಬಾರದು.